ಸರ್, ಇವತ್ತಿನ ಹೋರಾಟ ಎರಡು ವಿಚಾರವಾಗಿ, ಒಂದು ಶಿಕ್ಷಣ ಇಲಾಖೆಯಿಂದ ಮತ್ತು KPSC ಇದು. ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 80,000ಕ್ಕೂ ಹೆಚ್ಚು ಖಾಲಿ ಹುದ್ದೆ ಇದಾವೆ ಸರ್. ಬರೀ 15,000 ಹುದ್ದೆಗಳನ್ನು ಫಿಲ್ ಮಾಡ್ತಿದ್ದಾರೆ. ಅದರಲ್ಲೂ ಎಕ್ಸಾಮ್ ಪ್ಯಾಟ್ರನ್ನು ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ, ಆ ರೀತಿ ಎಕ್ಸಾಮ್ ಪ್ಯಾಟ್ರನ್ ಮಾಡ್ತಿದ್ದಾರೆ. 200 ಮಾರ್ಕ್ಸ್ ಆಬ್ಜೆಕ್ಟಿವ್ ಇದೆ, 200 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇಟ್ಟಿದ್ದಾರೆ. ಇಡೀ ಇಂಡಿಯಾದಲ್ಲಿ ಗ್ರೂಪ್ ಸಿ ಸಿಲೆಬಸ್ ಅದು ಶಿಕ್ಷಕರು ಅಂತಂದರೆ ಆ್ಯಸ್ ಪರ್ 2021 ರೂಲ್ ಪ್ರಕಾರ ಗ್ರೂಪ್ ಸಿ ಸಿಲೆಬಸ್ಗೆ ಒಂದು GK ಪೇಪರು, ಒಂದು ಸ್ಪೆಸಿಫಿಕ್ ಪೇಪರು, 200 ಆಬ್ಜೆಕ್ಟಿವ್ ಇರಬೇಕು. ಇವತ್ತು 400 ಮಾರ್ಕ್ಸ್ ಇಟ್ಟಿದ್ದಾರೆ, 200 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇಟ್ಟಿದ್ದಾರೆ. ಅಂದರೆ ಯಾರು ಬಡವರು ಎಕ್ಸಾಮ್ ಬರೀಬಾರ್ದು ಅಂತ ಹೇಳಿ ಒಂದು ಸರ್. ಎರಡನೇದೇನಪ್ಪ ಅಂತಂದರೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ದು ಸಾಮಾನ್ಯ ಶಿಕ್ಷಕರಂತ ನೇಮಕಾತಿ ಮಾಡಬೇಕು. BCom B.Ed ಮಾಡಿರೋರಿಗೆ TT ಅವಕಾಶ ಮಾಡಿಕೊಟ್ಟಿದ್ದಾರೆ, CETಗೆ ಅವಕಾಶ ಮಾಡಿಕೊಡ್ತಿಲ್ಲ. ಇಡೀ ಕೋರ್ಟ್ ಆರ್ಡ್ರು ಇದ್ರೂ ಕೂಡ ಇವತ್ತು ಅವಕಾಶ ಮಾಡಿಕೊಡ್ತಾ ಇಲ್ಲ. ಇವತ್ತು ಮೋರ್ ದೆನ್ 80,000 ವೇಕೆನ್ಸಿ ಇದ್ರೂ ಕನ್ನಡ ಟೀಚರ್ಸ್ ಇಲ್ಲ, GPSTRದು. ಮತ್ತು ಹಿಂದಿ ಟೀಚರ್ಸ್ನ ರೆಕ್ರೂಟ್ಮೆಂಟ್ ಮಾಡ್ಕೊತಾ ಇಲ್ಲ, ಮ್ಯಾಥ್ಸ್ ಟೀಚರ್ಸ್ನ ರೆಕ್ರೂಟ್ಮೆಂಟ್ ಮಾಡ್ಕೊತಾ ಇಲ್ಲ, ಸಂಗೀತ ಟೀಚರ್ಸ್ನ ರೆಕ್ರೂಟ್ಮೆಂಟ್ ಮಾಡ್ಕೊತಾ ಇಲ್ಲ, ಚಿತ್ರಕಲೆ ಟೀಚರ್ಸ್ನ ರೆಕ್ರೂಟ್ಮೆಂಟ್ ಮಾಡ್ಕೊತಾ ಇಲ್ಲ, ಇವತ್ತು ದೈಹಿಕ ಶಿಕ್ಷಕರನ್ನ ರೆಕ್ರೂಟ್ಮೆಂಟ್ ಮಾಡ್ಕೊತಾ ಇಲ್ಲ. ರಾಜ್ಯ ಸರ್ಕಾರ ಇದನ್ನ ತೀವ್ರವಾಗಿ ನಾವು ಇದನ್ನ ಖಂಡಿಸ್ತೀವಿ. 4 ದಿನ ಗಡುವು ಕೊಡ್ತೀವಿ. ಸರ್ಕಾರ ಇದನ್ನ ಕೇಳಲಿಲ್ಲ ಅಂತಂದ್ರೆ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ 750 ವೇಕೆನ್ಸಿ ಇದೆ, ಬೀಟ್ ಫಾರೆಸ್ಟ್ ಆಫೀಸರು ಮತ್ತೆ ಬೀಟ್ ಫಾರೆಸ್ಟ್ ವಾಚರ್ದು. ಅದು ಕೂಡ ಎಕ್ಸಾಮ್ ಥ್ರೂ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕು, ಪರ್ಸೆಂಟೇಜ್ ಮೇಲೆ ರೆಕ್ರೂಟ್ಮೆಂಟ್ ಮಾಡ್ಕೊತಿದ್ದಾರೆ ಇವತ್ತು. ಇದಾದ್ಮೇಲೆ KPSCಗೆ ಅಂತ ಬಂತಂದ್ರೆ KPSCಯಲ್ಲಿ ಇವತ್ತು ಬರೀ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಕರಪ್ಷನ್ ಇದೆ. ಪಶು ವೈದ್ಯಾಧಿಕಾರಿಯಲ್ಲಿ ಮೂಗ ಜೀವಿಗಳಿಗೆ ಚಿಕಿತ್ಸೆ ಕೊಡೋಂಥದ್ರಲ್ಲಿ 80 ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ. KS ಅಲ್ಲಿ ಇಂಟರ್ವ್ಯೂಲಿ ಬರೀ 25 ಮಾರ್ಕ್ಸಿಗೆ 1.5 ಕೋಟಿ ಚಾರ್ಜ್ ಕೇಳ್ತಾ ಇದ್ದಾರೆ. 1.5 ಕೋಟಿಯಲ್ಲಿ 75 ಲಕ್ಷ ದುಡ್ಡು ಕೊಟ್ಟು ಇಂಟರ್ವ್ಯೂ ಮಾರ್ಕ್ಸ್ ಹಾಕ್ಸ್ಕೊಂಡಿರೋ ನಿದರ್ಶನಗಳು ಅವ್ರ ಮೇಲೆ ನಾವು FIR ಮಾಡಿದ್ದೀವಿ. ಇದುವರೆಗೂ ಏನೂ ಕ್ರಮ ತಗೊಂಡಿಲ್ಲ. ಪ್ರತಿಯೊಂದು ಡಾಕ್ಯುಮೆಂಟ್ಸು, ಪ್ರತಿಯೊಂದು ಎವಿಡೆನ್ಸು ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ FIR ಮಾಡಿದ್ದೀವಿ. ಸರ್ಕಾರ ಏನೂ ಕ್ರಮ ತಗೊಂಡಿಲ್ಲ. ಗವರ್ನರ್ಗೆ ಸುಮಾರು 6 ತಿಂಗಳಿಂದ KPSC ಆಗ್ತಾ ಇರೋಂಥ ಹಗರಣಗಳನ್ನು KPSC ಗವರ್ನರ್ ಕೊಟ್ಟಿದ್ದೀವಿ, ಅಲ್ಲೂ ಕೂಡ ಏನೂ ಕ್ರಮ ತಗೊಂಡಿಲ್ಲ. ಬರೀ ಚೇರ್ಮನ್ನ ಅಮಾನತ್ ಮಾಡಿದ್ದಾರೆ. ಮತ್ತೆ 6 ತಿಂಗಳಾದ್ಮೇಲೆ ಮತ್ತೆ ಅದೇ ಪೋಸ್ಟಿಗೆ ಬಂದು ಮತ್ತೆ ಅದೇ ಕೆಲಸ ಮಾಡ್ತಾರೆ. ಪ್ರತಿಯೊಂದು ಎಕ್ಸಾಮ್ಸಲ್ಲೂ KS ಅಲ್ಲಿ ಸ್ಕ್ಯಾಮ್ ಆಗಿದೆ, PDOದಲ್ಲಿ ಸ್ಕ್ಯಾಮ್ ಆಗಿದೆ, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಸ್ಕ್ಯಾಮ್ ಆಗಿದೆ, BBMP AEL ಸ್ಕ್ಯಾಮ್ ಆಗಿದೆ, WRD AEL ಸ್ಕ್ಯಾಮ್ ಆಗಿದೆ, ADLR ಸ್ಕ್ಯಾಮ್ ಆಗಿದೆ. ಮತ್ತು ನೀವು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗೋದಾದರೆ ಯಾವ ಎಕ್ಸಾಮಲ್ಲೂ ಬಿಟ್ಟಿಲ್ಲ ಸರ್. ಒಂದು ಎಕ್ಸಾಮ್ಸಲ್ಲಿ AE ಇರ್ಬೋದು, JE ಇರ್ಬೋದು, ಪ್ರತಿಯೊಂದು ಎಕ್ಸಾಮ್ಸಲ್ಲಿ KPSC ಮೆಂಬರ್ಸ್ ಇರ್ಬೋದು, ಚೇರ್ಮನ್ ಇರ್ಬೋದು, ರಾಜಕೀಯ ವ್ಯಕ್ತಿಗಳಿದ್ದಾರೆ ಇದರಲ್ಲಿ, ಮತ್ತು ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಕರಪ್ಷನ್ ಮಾಡಿರೋಂಥದ್ದು ಸರ್. KPSCಗೆ 1 ವಾರ ಗಡುವು ಕೊಟ್ಟಿದ್ವಿ, ಅದರಲ್ಲಿ 3 ದಿನ ಆಗಿದೆ. ಸರ್ಕಾರ ಏನಂದರೆ KPSC ಕಮ್ಸ್ ಅಂಡರ್ DPR ಮತ್ತು KPSC ಇದು ಮಾನ್ಯ ಮುಖ್ಯಮಂತ್ರಿ ಅವ್ರ ಜವಾಬ್ದಾರಿ. ಇದು ಒಂದು ಹೈಯರ್ ಎಜುಕೇಷನ್ ಬರುತ್ತೆ KPSC, 2 ಹೈಯರ್ ಎಜುಕೇಷನ್ ಮತ್ತು ಇಲಾಖೆ ಶಿಕ್ಷಣ ಸಚಿವರು, ಎಜುಕೇಷನ್ ಮಿನಿಸ್ಟರ್ ಸಚಿವರು ಇಲ್ಲದೇ ಇರೋ ಕಾರಣ ಇದು ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಜವಾಬ್ದಾರ ಆಗ್ತಾರೆ. ಇನ್ನು 4 ದಿನದಲ್ಲಿ KPSCಯಲ್ಲಿ ಆಗ್ತಿರೋ ಅಂಥ ಅಕ್ರಮಗಳನ್ನು CBI ತನಿಖೆ ಕೊಟ್ಟಿಲ್ಲ ಅಂತಂದರೆ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ರಾಜೀನಾಮೆಗೆ ಒತ್ತಾಯ ಮಾಡಿ ಹೋರಾಟ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಲ್ಲ. ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಇದನ್ನು ತುಂಬ ಗಂಭೀರವಾಗಿ ತಗೊಳ್ಳಿ. ವಿತ್ ಡಾಕ್ಯುಮೆಂಟ್ಸ್, ವಿತ್ ಎವಿಡೆನ್ಸ್ ಕೊಟ್ಟರು ಇವತ್ತು ಏನೂ ಕ್ರಮ ತಗೊಂತ ಇಲ್ಲ. ಏನು ಮಾಡ್ತಿದ್ದೀರಾ ರಾಜ್ಯ ಸರ್ಕಾರ? ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ರಾಜ್ಯದ ಯುವಕರ ಭವಿಷ್ಯ ಇವತ್ತು ಬೀದಿಗೆ ತೊಗೊಂಬಂದಿದ್ದೀರಾ ನೀವು. ಬರೀ ನೀಟ್ ಎಕ್ಸಾಮ್ಸ್ ಅಲ್ಲ, ರಾಜ್ಯದಲ್ಲಿರುವಂಥ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಅವರ ಭವಿಷ್ಯ ಇದೆ. ಒಂದೊಂದು ಎಕ್ಸಾಮು ವಿದ್ಯಾರ್ಥಿಗಳು ಅಂದರೆ ಯುವಕರ ಒಂದು ಟರ್ನಿಂಗ್ ಪಾಯಿಂಟ್ ಅದು. ಆ ಎಕ್ಸಾಮ್ ಮೇಲೆ ನಿಂತಿರುತ್ತೆ ಅವರ ಭವಿಷ್ಯ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಈ ಕೂಡಲೇ KPSC ಮೇಲೆ ಕ್ರಮ ತಗೋಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಮನವಿ ಮಾಡ್ಕೊತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.